ಬಿಪಿಎಲ್ ಫಲಾನುಭವಿಗಳೇ ಎಚ್ಚರ ಎಚ್ಚರ. ನೀವಿನ್ನು ಬಿಪಿಎಲ್ ಕಾರ್ಡ್ಗೆ ಎಕೆವೈಸಿ ಮಾಡಿಸಿಲ್ವಾ? ಹಾಗಿದ್ರೆ ನಿಮ್ಮ ಪಡಿತರ ಕಾರ್ಡ್ಗಳು ರದ್ದಾಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ಗಳಿಗೆ ಎಕೆವೈಸಿ ಮಾಡಿಸಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಂತಹ ಗಡುವು ಇಂದಿಗೆ ಮುಗಿದಿದ್ದು ಇವತ್ತೇ ಡೆಡ್ಲೈನ್ ಆಗಲಿದೆ. ಹೀಗಾಗಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಇಂದು ಸಂಜೆ ಒಳಗೆ ಎಕೆವೈಸಿ ಮಾಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾಳೆಯಿಂದ ಬಿಪಿಎಲ್ ಫಲಾನುಭವಿಗಳಿಗೆ ಪಡಿತರ ಪದಾರ್ಥಗಳನ್ನು ನೀಡುವುದನ್ನ ಸ್ಥಗಿತ ಮಾಡಲಾಗ್ತಾ ಇದೆ. ಹೌದು, ಕಳೆದೊಂದು ವರ್ಷದಿಂದ ಎಲ್ಲಾ ಪಡಿತರ ಫಲಾನುಭವಿಗಳಿಗೆ ಇಕೆವೈಸಿಯನ್ನ ಮಾಡಿಸಿಕೊಳ್ಳುವಂತೆ ಆಹಾರ ಇಲಾಖೆ ಮನವಿಯನ್ನ ಮಾಡ್ತಲೇ ಬಂದಿದೆ. ಆದರೆ ಸಾಕಷ್ಟು ಜನರು ಇಲ್ಲಿವರೆಗೂ ಕೂಡ ಕಾರ್ಡ್ಗಳ ಇಕೆವೈಸಿ ಪ್ರಕ್ರಿಯೆಯನ್ನ ಮಾಡಿಸಿಲ್ಲ. ಸದ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಪ್ರಕಾರ ಅಂತ್ಯೋದಯ ಕಾರ್ಡ್ ಆಗಿರಬಹುದು, ಹಾಗೆ ಬಿಪಿಎಲ್ ಕಾರ್ಡ್ಗಳ ಫಲಾನುಭವಿಗಳು ಕಡ್ಡಾಯವಾಗಿ ಇಕೆವೈಸಿಯನ್ನ ಮಾಡಿಸುವಂತೆ ಸೂಚಿಸಲಾಗಿತ್ತು. ಸದ್ಯ ಇಲಾಖೆ ನೀಡಿದಂತಹ ಗಡುವು ಇಂದು ಮುಗಿಯಲಿದ್ದು ಇಕೆವೈಸಿ ಪ್ರಕ್ರಿಯೆ ಮಾಡಿಸಿದಂತಹ ಫಲಾನುಭವಿಗಳಿಗೆ ಮುಂದಿನ ತಿಂಗಳಿನಿಂದ ಪಡಿತರ ಪದಾರ್ಥಗಳನ್ನು ನೀಡುವುದನ್ನು ನಿಲ್ಲಿಸಲಾಗ್ತಾ ಇದೆ. ಅಲ್ಲದೆ ಪಡಿತರ ಪದಾರ್ಥಗಳನ್ನು ಪಡೆಯಲು ನ್ಯಾಯಬೆಲೆ ಅಂಗಡಿಗಳಿಗೆ ಹೋದ್ರೂ ಕೂಡ ಪಡಿತರ ಪದಾರ್ಥಗಳು ಕೂಡ ಸಿಗೋದಿಲ್ಲ. ಸದ್ಯ ರಾಜ್ಯದಲ್ಲಿ ಪಡಿತರ ಪದಾರ್ಥಗಳು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರುವುದು ಕಂಡು ಬರ್ತಾ ಇದೆ. ಇವುಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪಡಿತರ ವಸ್ತುಗಳ ವಿತರಣಾ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಇದಕ್ಕೆ ಇಕೆವೈಸಿ ಮಾಡಿಸೋದು ಕಡ್ಡಾಯವಾಗಿದೆಯಂತೆ. ಒಂದು ವೇಳೆ ಇಕೆವೈಸಿ ಮಾಡಿಸಲು ನಿಮಗೆ ಗೊತ್ತಾಗದಿದ್ದರೆ ಪಡಿತರ ಫಲಾನುಭವಿಗಳು ತಾವು ಪ್ರತಿ ತಿಂಗಳು ಪಡೆಯುವಂತಹ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನ ನೀಡಿ ತಮ್ಮ ವಿವರಗಳನ್ನ ಅಪ್ಡೇಟ್ ಮಾಡಿಕೊಳ್ಬೇಕು. ಇದರಿಂದ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆಯಂತೆ.